ಯಾರು ಎಷ್ಟು ಮಾಡಿ ಬರೆಯುವುದು ಇದ್ದೀರಾ ವಿಜ್ಞಾನದಲ್ಲಿ? Monitor and keyboard. Now we are using the system. What is the difference between first generation, second generation, and latest? Sir, now this is a abacus in first generation. Third generation, we have some differences there. For third generation, some like the TV difference. What? For Physical differences or software differences? software differences. And physical also, sir. We can't carry. Now we can carry whatever we can do, and we can carry. There's no lab. Yes, sir. Useful for the one time we are see the one image or videos that continuously comes from the lab. This is called artificial intelligence. Means our helpful videos, our favorite videos. Once time we are ನೋಡಿದಾಗಲಿ ಟೈಪ್ ಮಾಡಿದಾಗಲಿ ಏನಾರಾಗಲಿ ಅದು ಒಂದೇ ಸರಿ ಬರ್ತಾನೆ ಇರುತ್ತೆ. ಅದು ನಮಗೆ ಯೂಸ್ಫುಲ್ ಆಗುತ್ತೆ ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಾರೆ. ಆದರೆ ಈಗಿನ ಕಾಲದಲ್ಲಿ ಜಾಸ್ತಿ ಇಂಪ್ರೂವ್ ಆಗಿರೋದ್ರಿಂದ ಈ ಆ್ಯಪ್ಸಿಂದ ಇಲ್ಲ ಅದರ ಟೆಕ್ನಾಲಜಿಯಿಂದ ನಾವೇನು ಬೇಕಾದ್ರೂ ಮಾಡ್ಬೋದು. ಅಂದರೆ ನಮಗೆ ಇಷ್ಟ ಆಗೋ ಥರ ನಾವೇನು ಬೇಕಾದ್ರೂ ಯೂಸ್ಫುಲ್ ಥರ ಮಾಡ್ಬೋದು. ಥ್ಯಾಂಕ್ ಯು. ಇವತ್ತಿನ ನಮ್ಮ IT ಲ್ಯಾಬ್ ವಸ್ತು ಪ್ರದರ್ಶನಕ್ಕೆ ಉದ್ಘಾಟನೆ ಮಾಡಿದಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂಥ ನಾಗನಾಥ್ ಸರ್ ಕೆಂಪರಾಜ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಪ್ರೀತಿಯ ಮಕ್ಕಳೇ, IT ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಆಟೋಮೊಬೈಲ್ ಇವೆರಡೂ ಕೋರ್ಸುಗಳು ನಮ್ಮ ಶಾಲೆಯಲ್ಲಿ NSQF ಅಡಿಯಲ್ಲಿ ನಡೀತಾ ಇರುವಂಥ ಒಂದು ಕಾರ್ಯಕ್ರಮ ಆಗಿದೆ. ಈ ಒಂದು ಎರಡೂ ಕೋರ್ಸುಗಳು ಕೂಡ PE ಇಂಜಿನಿಯರಿಂಗ್ ಬೇಸ್ಡ್ ಸಬ್ಜೆಕ್ಟ್ ಆಗಿರೋ ಸ್ಕಿಲ್ ಓರಿಯೆಂಟೆಡ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಮ್ಮಲ್ಲಿ ಓದಿರುವಂಥ ಮಕ್ಕಳು IT-ನಲ್ಲಿ 4 ವರ್ಷ ಓದುವಂಥ ಮಕ್ಕಳು ಈಕ್ವಲೆಂಟ್ ಟು ಡಿಪ್ಲೊಮೊ ಇನ್ ಕಂಪ್ಯೂಟರ್ ಸೈನ್ಸ್ ಅಷ್ಟೊಂದು ನಾಲೆಡ್ಜನ್ನು ಪರಿಣಿತಿಯನ್ನು ಹೊಂದಿಕೊಂಡು ಅವರೇನಾದರೂ ಇಂಜಿನಿಯರಿಂಗ್ ಹೋಗಿದರೆ ಫಸ್ಟ್ ವರ್ಷ 2 ವರ್ಷ ಅವ್ರಿಗೆ ಕಂಪ್ಲೀಟ್ ಅಲ್ಲಿರೋಂಥ ಮಕ್ಕಳಲ್ಲಿ ಟಾಪ್ ಆಗಿರ್ತಾರೆ. ಅಂದರೆ ಇಂಜಿನಿಯರಿಂಗಲ್ಲಿ 2 ಸೆಮಿಸ್ಟರ್ ಕಲಿಸುವಂಥ ವಿಷಯಗಳನ್ನು ನಮ್ಮ ಒಂದು ಬೇಸಿಕ್ ಕೋರ್ಸ್ಗಳಲ್ಲಿ ಇಲ್ಲಿ ಕಲಿಸಿರೋದ್ರಿಂದ ಈ ಒಂದು ಸಿಲೆಬಸ್ಸು ತುಂಬ ಅಚ್ಚುಮೆಚ್ಚಿಗಿದೆ. ಮಕ್ಕಳು 4 ವರ್ಷ ಓದಿ ಸರ್ಟಿಫಿಕೇಟ್ ತಗೊಂಡಿದ್ದೆ ಆದರೆ NSQF ಅಡಿಯಲ್ಲಿ ಅವರು ಡೈರೆಕ್ಟಾಗಿ ಫ್ಯಾಕ್ಟ್ರಿಗೆ ಅಥವಾ ಸಾಫ್ಟ್ವೇರ್ ಬೇಸ್ಡ್ ಕಂಪನಿಗೆ ಹೋಗಿ ಆಟೋಮೊಬೈಲ್ ಕಂಪನಿಗೆ ಹೋಗಿ ಕೆಲಸವನ್ನು ನಡೆಯುವಂಥ ಒಂದು ಅನುಕೂಲ ಇರೋದ್ರಿಂದ ಮಕ್ಕಳು ನಮ್ಮಲ್ಲಿ ತುಂಬ ಬೇಡಿಕೆ ಇದೆ. ಈ ಒಂದು ಕೋರ್ಸ್ ಬಂದಮೇಲೆ ನಮ್ಮ ಶಾಲೆ ಸ್ಟ್ರೆಂತು ಕೂಡ ಜಾಸ್ತಿ ಆಗಿದೆ. ಹೆಣ್ಣು ಮಕ್ಕಳು ಕೂಡ ಜಾಸ್ತಿ ಸೇರ್ತಾ ಇದ್ದಾರೆ. ಅದರಲ್ಲೂ ಎಸ್ಪೆಷಲಿ ಆಟೋಮೊಬೈಲ್ಗಂತೂ ತುಂಬ ಕ್ರೇಜ್ ಇದೆ. ಆಮೇಲೆ IT-ನಲ್ಲಿ ನಾನು ಈ ಶಾಲೆಗೆ ಬಂದವಾಗ ಇಂಟೇಕ್ 25 ಇತ್ತು. ಈ ಡಿಮ್ಯಾಂಡ್ ನೋಡಿಬಿಟ್ಟು ಸತತವಾಗಿ ನಾನು ಪ್ರಯತ್ನ ಮಾಡಿ NSQF ರಾಜ್ಯ ಕಚೇರಿಗೆ ಸಂಪರ್ಕ ಮಾಡಿ ಅವರು ತುಂಬುರದಿಂದ ಸ್ಪಂದಿಸಿ ಇವತ್ತು ನಮಗೆ 50 ಇಂಟೇಕ್ ಕೊಟ್ಟಿದ್ದಾರೆ. ಸೊ 50 IT-ಗೆ 50 ಆಟೋಮೊಬೈಲ್ಗೆ 100 ಜನ 9ನೇ ಕ್ಲಾಸಲ್ಲಿ ಅಡ್ಮಿಷನ್ನ ಪಡ್ಕೊಂಡ್ರೆ 9, 10, 11, 12 4 ವರ್ಷ ಕೂಡ ಅವ್ರಿಗೆ ಇದರಲ್ಲಿ ತರಬೇತಿ ಕೊಟ್ಟು ಡೈರೆಕ್ಟಾಗಿ ಅವರು PUCಯಲ್ಲಿ ಎಂಡ್ ಮಾಡಿ ಸರ್ಟಿಫಿಕೇಟು ತಗೊಂಡು ಡೈರೆಕ್ಟಾಗಿ ಜಾಬ್ಗೆ ಹೋಗ್ಬೋದು ಅವರು. ಆಮೇಲೆ ನಮ್ಗೆ ತುಂಬ ಹೆಮ್ಮೆ ಅನಿಸ್ತದೆ, ಇವತ್ತು ಬಂಗಾರಪೇಟೆಯಲ್ಲಿ ಎಷ್ಟೋ ಜನ ಮಕ್ಕಳು ಈ ಒಂದು IT-ನಲ್ಲಿ ಓದ್ಬಿಟ್ಟು ಅವ್ರ ಜೀವನವನ್ನು ಪ್ರಾರಂಭಿಸಿದ್ದಾರೆ. ಟೈಪಿಂಗ್ ಇರ್ಬೋದು, ಇಲ್ಲಂತಂದರೆ ಸಾಫ್ಟ್ವೇರ್ ಸ್ಕಿಲ್ ಇರ್ಬೋದು, ಆದರೆ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೂಡ ಹೇಳ್ಕೊಡ್ತಿದ್ದಾರೆ ಈ ಸಿಲೆಬಸ್ಸಲ್ಲಿ.
ಮಕ್ಕಳಿಗೆ ತುಂಬಂತೂ ಖುಷಿಯಿಂದ ಮಾಡ್ತಿದ್ದಾರೆ. ಇವತ್ತು ವಸ್ತು ಪ್ರದರ್ಶನ ನೋಡಿದ್ದೀರ ಅಂತಂದರೆ ನನಗಂತೂ ತುಂಬ ಹೆಮ್ಮೆ ಆಗ್ತಾಯಿದೆ. ಈ ವರ್ಷನ ಪ್ರತಿ ವರ್ಷಕ್ಕೂ ಈ ಥರ ಮಾಡಿ ಮಕ್ಕಳಿಗೆ ನಾವು ಪ್ರೋತ್ಸಾಹ ಮಾಡೋದ್ರಿಂದ ನಮ್ಮ ಕಾಲೇಜು ಒಳ್ಳೆಯ ಹೆಸರು ಬರ್ತಾಯಿದೆ. ಮತ್ತು ಇದರಲ್ಲಿ ಓದ್ತಾ ಇರೋಂಥ ಮಕ್ಕಳು ತುಂಬ ಒಳ್ಳೆ ಮಾರ್ಕ್ಸ್ ತೊಗೊಂಡು ಎಲ್ಲ ವಿಷಯಗಳಲ್ಲೂ ಕೂಡ ಒಳ್ಳೆ ರಿಸಲ್ಟ್ ತಂದುಕೊಡ್ತಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಳೆಯ ವಿದ್ಯಾರ್ಥಿಯಾದಂಥ ವಿಷ್ಣು ಮತ್ತು ನನ್ನ ಸ್ನೇಹಿತರಾದಂಥ ಮೋಹನ ಮತ್ತು ಪತ್ರಿಕೋದ್ಯಮಿ ಸ್ನೇಹಿತರೆಲ್ಲ ಬಂದಿದ್ದಾರೆ. ಇದನ್ನು ಒಂಚೂರು ಪ್ರಚಾರ ಮಾಡಿ ನಮ್ಮ ಶಾಲೆಯ ಅನುಕೂಲಗಳನ್ನು ಬೇರೆ ಎಲ್ಲ ಮಕ್ಕಳಿಗೂ ತಲುಪೋ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಾಂಶುಪಾಲರ ಪರವಾಗಿ ಮತ್ತು ನಮ್ಮೆಲ್ಲ ಸಹ ಶಿಕ್ಷಕರ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳು ಸ್ವಾಗತವನ್ನು ಬಯಸ್ತಾ ಇದ್ದೀನಿ.